ಕಾಮಿಡಿಯನ್ನು ಕಾಮಿಡಿ ಮಾಡ್ಬೋದು, ವಿಲನ್ ಏನ್ ಎಲ್ಲರದು ನರಗಳು ಕಿತ್ತಿ ಸರ ಮಾಡ್ಕೊಂಡು ಹಾಕೊಂಡ್ಬಿಡಕಾಯ್ತದ, ಇಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ ತೆಗಲ್ ಮೇಲೆ ಹಾಕೊಂಡು ಹೊಂಟು ಬಿಡಕಾಗತ್ತೆ. ಹಂಗಲ್ಲ, ನಂದು ರಿಯಲ್ ಬದುಕಲ್ಲಿ ಹೆಂಗಿದ್ದೆ ಹಂಗೆ ಇದೆ. ಹಂಗೆ ಅಂದ್ರೆ ಈಗ ಒಂದು ವರ್ಗ ಮಾತಾಡ್ತಾ ಇತ್ತು ಕಾಕ್ರೋಚ್ ಸುದಿ ಅವ್ರ ಬಗ್ಗೆ. ಕಾಕ್ರೋಚ್ ಸುದಿ ಅವ್ರು ಯಾಕೆ ತಂದಿಡ್ತಾ ಇದಾರೆ ಅದು ಇದು ಅಂತ ಅಂದ್ಬಿಟ್ಟು ಒಂದು ನೀವು ಬಿಗ್ ಬಾಸ್ ಮನೆಗೆ ಹೋಗಿ ನನಗಿಂತ 100% ಅದೇ ಮಾಡ್ತೀರಾ. ಅಲ್ಲಿ ಇರೋರೆಲ್ಲ ಅದೇ ಮಾಡ್ತಿರೋದು. ನಾನು ಆಶ್ರಮಕ್ಕೆ ಹೋಗಿದ್ದು, ಬಿಗ್ ಬಾಸ್ಗೆ ಹೋಗಿದ್ದು. ಮತ್ತೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ನೀವು ಆಶ್ರಮದಲ್ಲಿ ಕೂತಂಗೆ ಎಲ್ಲರೂ ಚೆನ್ನಾಗಿದೆ ಅಂದ್ರೆ 7 ದಿನಕ್ಕೆ ವಾಪಸ್ ಬಂದ್ಬಿಡ್ತಾ ಇದೆ. ಅಟ್ಲೀಸ್ಟ್ ಇಷ್ಟೆಲ್ಲ ಮಾಡಿದಕ್ಕೆ ಒಂದು 50 ದಿನ ಗುಡುಕ್ಸಿದೀನಿ. ಪ್ರಕರಣಗಳು ದಾಖಲಾಯ್ತು ಎಸ್ ಕ್ಯಾಟಗರಿ ಅನ್ನೋದು, ಅದು ನಿಮ್ಮ ಹತ್ರನೇ ಮಾತಾಡ್ರೆ ಜಾನ್ವಿ ಅವರು ಮತ್ತೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಕಾನ್ವರ್ಸೇಷನ್ಸ್ ಆಯ್ತು. ಮತ್ತೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಎಸ್ ಕ್ಯಾಟಗರಿ ಎಸ್ ಕ್ಯಾಟಗರಿ ಅಂತ ಜಾನ್ವಿ ಅವ್ರ ಹತ್ರ ಮಾತಾಡೋದು, ನಿಮ್ಮ ಹತ್ರ ಮಾತಾಡಿದಾಗ ಲೈಕ್ ಮೋಸ್ಟ್ಲಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಟಗರಿ ಅಂತ ಹೇಳಿರ್ಬೋದು. ಏನೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಸ್ಟ್ರೈಟ್ ಆಗಿ ಹೇಳೋದು ಕೇಳಿ. ಆಮೇಲೆ ನಾನು ಕೂಡ ಇಂಗ್ಲಿಷ್ ಮೀಡಿಯಂ ಕಾಕ್ರೋಚ್ ಅಂತ ಸಮಥಿಂಗ್ ಏನೋ ಹೇಳೋದು. ಯಾವಾಗ ಹೇಳಿದ್ರಿ? ಇಲ್ವಲ್ಲ, ನಿಮ್ಮ ಹತ್ರನ ಇಲ್ಲ. ಅವ್ರು ಯಾರ ಹತ್ರ ಹೇಳಿದ್ರು ಅದನ್ನ ಕೇಳಿ, ನನ್ನ ಹತ್ರ ಹೇಳಿಲ್ವಲ್ಲ. ಅಂದ್ರೆ ಈ ಒಂದು ಏನೋ ಕಾನ್ವರ್ಸೇಷನ್ಸ್ ಆಯ್ತು. ಯಾರು ಅಶ್ವಿನಿ ಗೌಡ ಅವ್ರ ಮೇಲೆ ಒಂದ್ 2-3 ಪ್ರಕರಣಗಳು ದಾಖಲಾಗಿದೆ. ಏನಕ್ಕೆ? ಎಸ್ ಕ್ಯಾಟಗರಿ ಅನ್ನೋ ಒಂದು ವಿಚಾರಕ್ಕೆ. ಮತ್ತೆ ಯಾರು ರಕ್ಷಿತಾ ಶೆಟ್ಟಿನ ಅಮಾವಾಸ್ಯೆಯನ್ನ ಹಿಂದೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಗಿಲ್ಲಿ ಅನ್ನೋ ಒಂದು ಕ್ಯಾಟಗರಿ. ನನ್ಗೆ ಗೊತ್ತಿಲ್ಲ, ಅದು ಅಶ್ವಿನಿ ಮೇಡಮ್ ನ ಕೇಳ್ಬೇಕು ಅಥವಾ ಅದನ್ನ ಹೇಳಿದ ಗಿಲ್ಲಿ ಅವ್ರ ಬಂದ ಕೇಳಬೇಕು. ಅಂದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರಿಂದ ಅಶ್ವಿನಿ ಗೌಡ ಅವರು, ಸೊ ಅದಕ್ಕೆ ನಾನು ಯಾಕೆ ಮೇಡಮ್ ಹಿಂಗ ಅನ್ನಕ್ ಹೋದ್ರೆ ಸುಮ್ನಿರ್ಬೋದಾಗಿತ್ತಲ್ಲ ಅಂತ ಅಂತೀನಿ ಅಷ್ಟೇ. ಇದೇನ್ ಬರಕತ್ತೆ, ನಾನು ಹೋಗಿ ಹಿಡ್ಬಿಟ್ಟು ಡಿಚ್ ಹೊಡ್ ಬರಕತ್ತ ಮೇಡಮ್. ಇಲ್ಲ, ಪಂಚಿಂಗ್ ಹೊಡಿತಾ ಇದ್ದಂತ ಕಾಕ್ರೋಚ್ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಯ್ತು ಅಂತ ಕೆಲವ್ರು ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ನೀವು ಈ ತರದ್ ಏನೋ ಹಿಂಗೆಲ್ಲ ಕೇಳಿದಾಗ ನಾನು ಹಿಂಗೇನೋ ಮಾತಾಡ್ಬೋದು. ಹಿಂಗ ಆ ತರದ್ ಏನು ಆಗದೆ ಇದ್ದಾಗ ಸುಮ್ನೆ ಮಾತಾಡಕ್ ನನ್ ತಿಕ್ಕಲ್ಲ ನನಗೆ. ಅಂದ್ರೆ ಬಿಗ್ ಬಾಸ್ ನಲ್ಲಿ ಏನೋ ಆ ತರದ ಸಿಚುವೇಶನ್, ಆ ತರ ನನ್ನ ಹತ್ರ ಯಾರ್ದು ಜಗಳನೇ ಆಗಿಲ್ಲ. ನಂದು ಯಾವಾಗ ಆಯ್ತು ಒಂದೇ ಒಂದ್ ಲೈನೇ ಗೊತ್ತಾಯ್ತಲ್ಲ ಎಲ್ಲಿ ಗಂಟ ಬಂತು ಅಂತ. ನಮ್ದು ಹಂಗೆ. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಜಾನ್ವಿ ಅವರು ಹೊರಗಡೆ ಬಂದ್ರು. ನನ್ಗಲ್ಲಿ ಇರೋರು ಎಲ್ರು ಫೇವರೇಟ್. ಅಶ್ವಿನಿ ಮ್ಯಾಮ್ ಫೇವರೇಟ್, ನನ್ಗೆ ಗಿಲ್ಲಿ ಫೇವರೇಟ್, ಎಲ್ರು ಫೇವರೇಟ್. ಇದನ್ನು ನನ್ ಸಖತ್ ಒಳ್ಳೆ ಪರಿಚಯ ಹುಡುಗ, ಎಲ್ರು ಫೇವರೇಟ್. ಓಕೆ, ಅದ್ರಲ್ಲಿ ಜಾನ್ವಿ ಅವ್ರನ್ನ ತುಂಬಾ ಚೆನ್ನಾಗಿ ಹಚ್ಕೊಂಡಿದ್ರಿ. ಮತ್ತೆ ತುಂಬಾ ಯಾರು ಹೇಳಿದ್ವಿ ಮೇಲೆ ತುಂಬಾ ಚೆನ್ನಾಗಿ, ನಾನು ಒಳ್ಳೆ ಸ್ನೇಹಿತೆ ಅವರು. ಅದೇ ಸ್ನೇಹಿತ ಹಚ್ಕೊಂಡಂಗೆ ಅಲ್ಲ. ಇಲ್ಲ, ಸ್ನೇಹ ಬೇರೆ ಹಚ್ಕೊಳ್ಳೋದು ಬೇರೆ. ನಾನು ತುಂಬಾ ಹಚ್ಕೊಂಡಿರೋದು ನನ್ನ ಹೆಂಡತಿನ. ಜಾನ್ವಿ ಮ್ಯಾಮ್ ನನ್ನ ಸ್ನೇಹಿತೆ, ತುಂಬಾ ಒಳ್ಳೆ ಸ್ನೇಹಿತೆ ಜಾನ್ವಿ ಮ್ಯಾಮ್. ನಿಮ್ಮ ಸ್ನೇಹಿತೆ ಹೊರಗಡೆ ಬಂದ್ರು, ಆಗ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಅವರು ಉಳ್ಕೊಳ್ಳೋಂತ ಕಂಟೆಸ್ಟೆಂಟ್. ಹೌದು, ನಾನು ಟಾಪ್ 5 ಇದ್ದೇ ಇರ್ತಾರೆ ಅನ್ಕೊಂಡೆ. ಬೇಜಾರಾಯ್ತು. ಏನ್ ಅನ್ಸುತ್ತೆ ಈಗ? ನಿಮ್ ಸ್ನೇಹಿತ ಯಾರೋ ಒಬ್ಬ ಫೇಲ್ ಆಗ್ಬಿಡ್ತಾರೆ, ನಿಮ್ ಜೊತೆ ಓದ್ತಿದ್ರು, ನಿಮ್ಗೆ ಏನ್ ಅನ್ಸುತ್ತೆ? ಮಗ ನೀನ್ ಫೇಲ್ ಆಗ್ಬಿಟ್ಟು ಖುಷಿ ಪಡ್ತೀರಾ? ಖುಷಿ ಪಡ್ತೀವಿ. ನೀವು ಖುಷಿ, ನಾವು ಹಂಗಲ್ಲ. ನಾವು ಒಳ್ಳೆ ಜನ, ನಾವು ನೊಂದ್ಕೋತೀವಿ ನನ್ನ ಸ್ನೇಹಿತ ಫೇಲ್ ಆಗ್ಬಿಟ್ಟ. ನಾವು ಫೇಲ್ ಆಗಿರ್ತೀವಲ್ಲ ಫಸ್ಟ್. ಇಲ್ಲ, ನಾನ್ ಹಂಗಲ್ಲ. ನಂದು ಹಾಳಾಗೋದ್ರು ಜೀವನ, ನನ್ನ ಸ್ನೇಹಿತ ಚೆನ್ನಾಗಿರ್ಬೇಕು ಅನ್ಕೊಳ್ಳೋ ಅಂತ ಜೀವನ ನಂದು. ನೋವಾಯ್ತು. ಓಕೆ, ಕಾಕ್ರೋಚ್ ಸುದಿ ಅಣ್ಣ ಅಂತ ಬಂದಾಗ ಹೊರಗಡೆ ಬಂದ್ಬಿಟ್ರು. ಅಂದ್ರೆ ಇಲ್ಲಿ ಪಂಚಿಂಗ್ ಹೊಡಿತಾ ಇದ್ದಂತ ಕಾಕ್ರೋಚ್ ಸುದಿ ಅಣ್ಣ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಯ್ತು ಅಂತ ಕೆಲವ್ರು ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ನೀವು ಈ ತರದ್ ಏನೋ ಹಿಂಗೆಲ್ಲ ಕೇಳಿದಾಗ ನಾನು ಹಿಂಗೇನೋ ಮಾತಾಡ್ಬೋದು. ಹಿಂಗ ಆ ತರದ್ ಏನು ಆಗದೆ ಇದ್ದಾಗ ಸುಮ್ನೆ ಮಾತಾಡಕ್ ನನ್ ತಿಕ್ಕಲ್ಲ ನನಗೆ. ಅಂದ್ರೆ ಬಿಗ್ ಬಾಸ್ ನಲ್ಲಿ ಏನೋ ಆ ತರದ ಸಿಚುವೇಶನ್, ಆ ತರ ನನ್ನ ಹತ್ರ ಯಾರ್ದು ಜಗಳನೇ ಆಗಿಲ್ಲ. ನಂದು ಯಾವಾಗ ಆಯ್ತು ಒಂದೇ ಒಂದ್ ಲೈನೇ ಗೊತ್ತಾಯ್ತಲ್ಲ ಎಲ್ಲಿ ಗಂಟ ಬಂತು ಅಂತ. ನಮ್ದು ಹಂಗೆ. ಈಗ ಕಾಕ್ರೋಚ್ ಸುದಿ ಅಣ್ಣಗೆ ಅಂದ್ರೆ ಕರ್ನಾಟಕ ಜನತೆ ಹೇಳ್ತಾ ಇರೋದು ತುಂಬಾ ಬಿಲ್ಡಪ್ ಕೊಟ್ಟು ಒಳಗಡೆ ಕಳ್ಸಿದ್ರು. ಅಂದ್ರೆ ನಾನ್ ಯಾವ ತರ ಬಿಲ್ಡಪ್ ತಗೊಂಡಿಲ್ಲ ನನ್ನ ಜೀವನದಲ್ಲಿ. ಯಾವ ತರ ಒಂದಿನ ಈಗಲೂ 2 ವೀಲರ್ 80 ರೂಪಾಯಿ ಹೆಲ್ಮೆಟ್ ಹಾಕ ಬಂದಿರೋದು ನಾನು. ಬೇಕಾದ್ರೆ ವಿಡಿಯೋ ಮಾಡಿ ಹೋಯ್ತೀನಿ ಅದೇ ಗಾಡಿ. ಅಲ್ಲ ಕೇಳಿ, ಅಂದ್ರೆ ನಿಮ್ಗೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಹೌದು, ಓವರ್ ಎಕ್ಸ್ಪೆಕ್ಟೇಷನ್ಸ್, ಬರೀ ಎಕ್ಸ್ಪೆಕ್ಟೇಷನ್ಸ್, ಓವರ್ ಎಕ್ಸ್ಪೆಕ್ಟೇಷನ್ಸ್. ಇಲ್ಲಿಂದ ನಿಮ್ ಎಂಟ್ರಿನೂ ಅಷ್ಟೇನೆ ವಿಭಿನ್ನವಾಗಿತ್ತು. ಇಷ್ಟು ವರ್ಷ ಬಿಗ್ ಬಾಸ್ ಗಿಂತ ವಿಭಿನ್ನವಾಗಿತ್ತು. ಅದ್ ನನ್ಗೆ ಗೊತ್ತಿಲ್ಲ, ಡೈರೆಕ್ಟರ್ ಕಂಪೋಸ್ ಮಾಡಿರೋದು. ನಾನ್ ಮಾಮೂಲಿ ಹಂಗೆ ಹೋಗಿದ್ದು. ವಿಭಿನ್ನವಾಗಿತ್ತು. ನಿಮ್ಮ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕರ್ನಾಟಕ ಖಂಡಿತ. ಎಲ್ಲೋ ಒಂದ್ ಕಡೆ ಡಲ್ ಆದ್ರಿ ಅಂತ. ಈಗ ಕಾಮಿಡಿಯನ್ನು ಕಾಮಿಡಿ ಮಾಡ್ಬೋದು, ವಿಲನ್ ಏನ್ ಎಲ್ಲರದು ನರಗಳು ಕಿತ್ತಿ ಸರ ಮಾಡ್ಕೊಂಡು ಹಾಕೊಂಡ್ಬಿಡಕಾಯ್ತದ, ಇಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ ತೆಗಲ್ ಮೇಲೆ ಹಾಕೊಂಡು ಹೊಂಟು ಬಿಡಕಾಗತ್ತೆ. ಹಂಗಲ್ಲ, ನಂದು ರಿಯಲ್ ಬದುಕಲ್ಲಿ ಹೆಂಗಿದ್ದೆ ಹಂಗೆ ಇದೆ. ಈಗ ಒಂದು ವರ್ಗ ಮಾತಾಡ್ತಾ ಇತ್ತು ಕಾಕ್ರೋಚ್ ಸುದಿ ಅವ್ರ ಬಗ್ಗೆ. ಕಾಕ್ರೋಚ್ ಸುದಿ ಅವ್ರು ಯಾಕೆ ತಂದಿಡ್ತಾ ಇದಾರೆ ಅದು ಇದು ಅಂತ ಅಂದ್ಬಿಟ್ಟು ನೀವು ಬಿಗ್ ಬಾಸ್ ಮನೆಗೆ ಹೋಗಿ ನನಗಿಂತ 100% ಅದೇ ಮಾಡ್ತೀರಾ. ಅಲ್ಲಿ ಇರೋರೆಲ್ಲ ಅದೇ ಮಾಡ್ತಿರೋದು. ನಾನು ಆಶ್ರಮಕ್ಕೆ ಹೋಗಿದ್ದು, ಬಿಗ್ ಬಾಸ್ಗೆ ಹೋಗಿದ್ದು. ಮತ್ತೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ನೀವು ಆಶ್ರಮದಲ್ಲಿ ಕೂತಂಗೆ ಎಲ್ಲರೂ ಚೆನ್ನಾಗಿದೆ ಅಂದ್ರೆ 7 ದಿನಕ್ಕೆ ವಾಪಸ್ ಬಂದ್ಬಿಡ್ತಾ ಇದೆ. ಅಟ್ಲೀಸ್ಟ್ ಇಷ್ಟೆಲ್ಲ ಮಾಡಿದಕ್ಕೆ ಒಂದು 50 ದಿನ ಗುಡುಕ್ಸಿದೀನಿ. ಓಕೆ, ಈಗ ಅಶ್ವಿನಿ ಮೇಡಮ್ ಅವರು ಅಂತ ಬಂದಾಗ ನೀವು ಕೂಡ ಕೇಳಿರ್ತೀರಿ, ನೋಡಿರ್ಬಹುದು ಅನ್ಸುತ್ತೆ. ಅಶ್ವಿನಿ ಮೇಡಮ್ ಅವ್ರ ಮೇಲೆ ಕೆಲವು ಪ್ರಕರಣಗಳು ದಾಖಲಾಯ್ತು ಎಸ್ ಕ್ಯಾಟಗರಿ ಅನ್ನೋದು, ಅದು ನಿಮ್ಮ ಹತ್ರನೇ ಮಾತಾಡ್ರೆ ಜಾನ್ವಿ ಅವರು ಮತ್ತೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಕಾನ್ವರ್ಸೇಷನ್ಸ್ ಆಯ್ತು. ಮತ್ತೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಎಸ್ ಕ್ಯಾಟಗರಿ ಎಸ್ ಕ್ಯಾಟಗರಿ ಅಂತ ಜಾನ್ವಿ ಅವ್ರ ಹತ್ರ ಮಾತಾಡೋದು, ನಿಮ್ಮ ಹತ್ರ ಮಾತಾಡಿದಾಗ ಲೈಕ್ ಮೋಸ್ಟ್ಲಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಟಗರಿ ಅಂತ ಹೇಳಿರ್ಬೋದು. ಏನೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಸ್ಟ್ರೈಟ್ ಆಗಿ ಹೇಳೋದು. ಕೇಳಿ. ಆಮೇಲೆ ನಾನು ಕೂಡ ಇಂಗ್ಲಿಷ್ ಮೀಡಿಯಂ ಕಾಕ್ರೋಚ್ ಅಂತ ಸಮಥಿಂಗ್ ಏನೋ ಹೇಳೋದು. ಯಾವಾಗ ಹೇಳಿದ್ರಿ? ಇಲ್ವಲ್ಲ, ನಿಮ್ಮ ಹತ್ರನ ಇಲ್ಲ. ಅವ್ರು ಯಾರ ಹತ್ರ ಹೇಳಿದ್ರು ಅದನ್ನ ಕೇಳಿ, ನನ್ನ ಹತ್ರ ಹೇಳಿಲ್ವಲ್ಲ. ಅಂದ್ರೆ ಈ ಒಂದು ಏನೋ ಕಾನ್ವರ್ಸೇಷನ್ಸ್ ಆಯ್ತು. ಯಾರು ಅಶ್ವಿನಿ ಗೌಡ ಅವ್ರ ಮೇಲೆ ಒಂದ್ 2-3 ಪ್ರಕರಣಗಳು ದಾಖಲಾಗಿದೆ. ಏನಕ್ಕೆ? ಎಸ್ ಕ್ಯಾಟಗರಿ ಅನ್ನೋ ಒಂದು ವಿಚಾರಕ್ಕೆ. ಮತ್ತೆ ಯಾರು ರಕ್ಷಿತಾ ಶೆಟ್ಟಿನ ಅಮಾವಾಸ್ಯೆಯನ್ನ ಹಿಂದೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಗಿಲ್ಲಿ ಅನ್ನೋ ಒಂದು ಕ್ಯಾಟಗರಿ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ನೀವು ಈ ತರದ್ ಏನೋ ಹಿಂಗೆಲ್ಲ ಕೇಳಿದಾಗ ನಾನು ಹಿಂಗೇನೋ ಮಾತಾಡ್ಬೋದು. ಹಿಂಗ ಆ ತರದ್ ಏನು ಆಗದೆ ಇದ್ದಾಗ ಸುಮ್ನೆ ಮಾತಾಡಕ್ ನನ್ ತಿಕ್ಕಲ್ಲ ನನಗೆ. ಅಂದ್ರೆ
ನನ್ಗೆ ಗೊತ್ತಿಲ್ಲ, ಅದು ಅಶ್ವಿನಿ ಮೇಡಮ್ ನ ಕೇಳ್ಬೇಕು ಅಥವಾ ಅದನ್ನ ಹೇಳಿದ ಗಿಲ್ಲಿ ಅವ್ರು ಬಂದಾಗ ನಿಮ್ಮ ಕೇಳಬೇಕು. ಅಂದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರಿಂದ ಅಶ್ವಿನಿ ಗೌಡ ಅವರು, ಹಾ. ಸೊ ಅದಕ್ಕೆ ನಾನು ಯಾಕೆ ಮೇಡಮ್ ಹಿಂಗ ಅನ್ನಕ್ ಹೋದ್ರೆ ಸುಮ್ನಿರ್ಬೋದಾಗಿತ್ತಲ್ಲ ಅಂತ ಅಂತೀನಿ ಅಷ್ಟೇ. ಇದೇನ್ ಬರಕತ್ತೆ, ನಾನು ಹೋಗಿ ಹಿಡ್ಬಿಟ್ಟು ಡಿಚ್ ಹೊಡ್ಬಿಡಕತ್ತ ಮೇಡಮ್, ಇಲ್ಲ ಅಲ್ವಾ? ಯಾಕಂಗ ಅನ್ನಕ್ ಹೋದ್ರೆ ಅನ್ಬೋದು ಅಷ್ಟೇ. ಅಷ್ಟೇ. ಓಕೆ, ಅಂದ್ರೆ ಅಷ್ಟೇ ಕೇಳಬಹುದು ಅಷ್ಟೇ. ಹಾ. ಸರ್, ಒಳಗಡೆಯಿಂದ ಹೊರಗೆ ಬಂದಿದ್ದೀರಿ, ಹೊರಗಡೆ ಇರುವ ಕ್ರೇಜ್ ಯಾರ್ದಿದೆ ಅಂತ ಹೇಳಿ ಆನೆಸ್ಟ್ ಆಗಿ ಎಲ್ಲರದು ಚೆನ್ನಾಗಿದೆಯಲ್ಲ, ರಕ್ಷಿತಾನ್ ಚೆನ್ನಾಗಿದೆ, ಗಿಲ್ಲಿ ಚೆನ್ನಾಗಿದೆ, ಒಬ್ಬೊಬ್ರಿಗೆ ಯಾರು ಇಷ್ಟನೋ ಎಲ್ಲರದು ಚೆನ್ನಾಗಿದೆ. ಓಕೆ, ಹಾ. ಈಗ ಗಿಲ್ಲಿ ಅಂತ ಬಂದಾಗ ಗಿಲ್ಲಿನ ಏನು ರಘು ಅವ್ರು ನಿನ್ನೆ ಏನು ಚಪಾತಿ ಕೊಡೋ ವಿಚಾರದಲ್ಲಿ ನಂಗೆ ಗೊತ್ತಿಲ್ಲ, ನಾನು 12 ಗಂಟೆ ಶೂಟ್ ಮುಗಿಸ್ಕೊಂಡು ಹೋಗಿದ್ದು. ನಾನು ನೋಡ್ತಾ ಇಲ್ಲ, ನೋಡಿಲ್ಲ, ನೋಡ್ತಾ ಇಲ್ಲ ಅಲ್ಲ, ನಿನ್ನೆ ನೋಡಿಲ್ಲ. ನಿನ್ನೆ ಹಾ. ಅಂದ್ರೆ ಈಗ ಒಂದ್ ವೀಕ್ ಒಳಗಡೆಗೆ ಗಿಲ್ಲಿನ ಎಲ್ಲೋ ಟಾರ್ಗೆಟ್ ಮಾಡಿದ್ರು ಅದು ಇದು ಅಂತ ಟಾರ್ಗೆಟ್ ಮಾಡೋದೇ ಬಿಗ್ ಬಾಸ್. ಪಬ್ಲಿಕ್ ಟಾಕ್ಸ್ ಅಲ್ಲಿ ಎಲ್ಲರೂ ಸೇರಿ ಗಿಲ್ಲಿನ ಅಲ್ಲಿ ಇರೋರು ಎಲ್ರು ಒಬ್ರು ಹೊರಗಾಕೋಸ್ಕರನೇ ಹೋಗಿರೋದು. ಅದು ಮ್ಯೂಸಿಕಲ್ ಚೇರ್ ತರ, ಅದು ಅರ್ಧ ಚೇರ್ ಕೊಟ್ಬಿಟ್ಟು ಕುತ್ಕೊಂಡ್ ಮಗ ಅಂತ ಯಾರಿಗೂ ಅನ್ನಲ್ಲ. ಸೊ ಟಾರ್ಗೆಟ್ ಮಾಡ್ಲೇಬೇಕಲ್ಲಿ. ಇಲ್ಲ ಎಲ್ರು 3 ವರ್ಷ ಅಲ್ಲೇ ಇದ್ರೆ ಹೆಂಗೆ? ಓಕೆ, 50 ದಿನಗಳನ್ನ ಪೂರೈಸಿದಂತ ಕಾಕ್ರೋಚ್ ಅವ್ರಿಗೆ ಗಿಲ್ಲಿ ಆಟ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ, ಎಲ್ಲರ ಆಟನೂ ಚೆನ್ನಾಗಿದೆ. ಸಖತ್ತಾಗಿರೋದಕ್ಕೆ ತಾನೇ ಅವ್ನು ಅಲ್ಲಿರೋದು, ಇಲ್ಲ ಅಂದ್ರೆ ಕಾಕ್ರೋಚ್ಗಿಂತ ಮುಂಚೆ ಗಿಲ್ಲಿ ಆಚೆ ಇರೋದು. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಅಂದ್ರೆ ಗಿಲ್ಲಿ ಕ್ರೇಜ್ ಈ ಲೆವೆಲ್ ಇದೆ ಕರ್ನಾಟಕದಲ್ಲಿ, ತುಂಬಾ ಎಲ್ಲಿ ನೋಡಿದ್ರು ಗಿಲ್ಲಿ 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 ಅಂತ ಇದಾರೆ, ಮತ್ತೆ ಈಗಲೇ ಬ್ಯಾನರ್ ಕಟ್ಔಟ್. ಅನ್ಲಿ ಬಿಡಿ, ಒಳ್ಳೇದಾಗ್ಲಿ ಬಿಡಿ. ಅಲ್ಲ, ಒಬ್ಬ ಆ ನಮ್ expectations ಕನ್ನಡದ ಹುಡುಗ, ನಿಮ್ಗೆ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ಗೆಲ್ಲಿ ಬಿಡಿ. ಅಲ್ಲ ನಿಮ್ಗೆ ಆ ಎಕ್ಸ್ಪೆಕ್ಟೇಷನ್ಸ್ ಹಾ ಇತ್ತು, ಫಸ್ಟ್ ಇತ್ತು. ನಾನ್ ಬ್ರಹ್ಮ ಅಲ್ವಾ, ಮನೆ ಒಳಗಡೆನೆ ಗೊತ್ತಾಗ್ಬಿಡ್ತಾ ಇತ್ತು ಅಂದ ತಕ್ಷಣ. ಅಲ್ಲ ನಾನು ಅದನ್ನ ಹೇಳ್ತಾ ಇಲ್ಲ, ಅಂದ್ರೆ ನೀವು ಹೊರಗಡೆಗೆ ಬಂದ್ರಲ್ಲ, ಹೊರಗಡೆಗೆ ಬಂದಾಗ ಓಕೆ ಖುಷಿ ಆಯ್ತು, ಚೆನ್ನಾಗಾಗ್ಲಿ ಹುಡುಗ. ನಂಗೊತ್ತು ಉಳ್ಳಾಳದಲ್ಲಿ ಇರೋದು, ಒಂದ್ ಪಾಪ ಒಂದ್ ಪುಟ್ಟು ಮನೇಲಿದ್ದಾನೆ, ಅದ್ಭುತವಾಗಿ ಒಳ್ಳೆ ಬದುಕು ಕಟ್ಕೋತಾನೆ. ನಾವೊಂದ್ 2,000 ರೂಪಾಯಿ ಮನೇಲಿದ್ವಿ, ಈಗ ಸ್ವಂತ ಮನೆ ತಗೊಂಡಿದ್ವಿ. ಇದೇ ಕನ್ನಡ ಜನ ನಮ್ಮನ್ನ ಹರಿಸಿ ಬೆಳೆಸಿ ಸಾಕಿದ್ದಕ್ಕೆ ಇಲ್ಲಿಗೆ ಬಂದಿದೀವಿ. ಅವನು ಬೆಳಿಲಿ, ಚೆನ್ನಾಗಿರ್ಲಿ. ಇದೇ ನಿಮ್ ಪ್ರೆಸ್ ಮೀಟ್ಗೆ ದೊಡ್ಡ ಕಾರಲ್ಲಿ ಬರ್ಲಿ. ಖುಷಿ ಅಲ್ವಾ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಬೆಳೆಯೋದು? ಮತ್ತೆ ಏನ್ ಅನ್ಸುತ್ತೆ, ಖುಷಿ ಈಗ ಆಗುತ್ತೆ. ಈ ಒಂದು ಇದರಲ್ಲಿ ನೀವೇನು 50 ದಿನಗಳನ್ನ ನೋಡ್ಕೊಂಡ್ ಬಂದ್ರಿ, ಮತ್ತೆ ಹೊರಗಡೆ ಕ್ರೇಜ್ ನೋಡ್ತಾ ಇದ್ರಿ, ಬಿಗ್ ಬಾಸ್ ಇನ್ ಕ್ರೇಜ್ ಯಾವ ತರ ಇದೆ ಅಂತ. ಹೌದು. ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ಬೋದು? ನನ್ನ ಪ್ರಕಾರ ಆಕ್ಚುಲಿ ಒಳಗಿಂದ ನೋಡಿರೋದ್ರಿಂದ ಹೇಳಿದ್ರೆ ಅದು ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ನೀವು ಬಿಡಲ್ಲ, ಹೇಳು ಅಂತೀರಾ. ಹಂಗಾಗಿ ಅದು ಒಳಗೋದ್ರಿ, ನೀವು ಅಲ್ಲಿ ಇದ್ದಾಗ ಮಾತ್ರ ಗೊತ್ತಾಗುತ್ತೆ. ಸಾಧ್ಯನೇ ಇಲ್ಲ ಹೇಳಕ್ಕೆ ಅನ್ನೋದು. ಈಗ ಹೊರಗಡೆ ಈಗ ನಾನು ಬಂದಾಗ ಆಗ ಅಶ್ವಿನಿ ಮ್ಯಾಮ್ ಫುಲ್ ನೆಗೆಟಿವ್ ಇತ್ತು. ಈಗ ಅಶ್ವಿನಿ ಮ್ಯಾಮ್ ಟಾಪ್ ಅಲ್ಲಿ ಅವ್ರೆ, ಏನ್ ಮಾಡೋಣ, ಏನ್ ಹೇಳೋದಕ್ಕೆ? ಅಲ್ಲ ಅಣ್ಣ, ಈಗ ಒಂದ್ ಲೆಕ್ಕಾಚಾರದ ಪ್ರಕಾರ ಈಗ ಮೇಡಮ್ ಈಗ ಕೇಳಿದ್ರು ಟಿವಿ 9 ಅವರು, ಇದೇನೋ ರಕ್ಷಿತಾ ಅಂತ ಸ್ವಲ್ಪ ಏನೇನೋ ಬೇರೆ ತರ ಕೇಳ. ನಾನ್ ಬಂದಾಗ ಪೀಕ್ ಅಲ್ಲಿ ಇದ್ರು ರಕ್ಷಿತಾ ಅವ್ರು. ಇವಾಗ ಹೆಂಗ್ ಹೇಳೋದು? ಅಂದ್ರೆ ನಿಮ್ ಈಗ ಒಳಗಡೆನು ನೋಡಿ ಹೊರಗಡೆನು ನೋಡಿದ್ರಿಂದ ನಾನು ಕೇಳ್ತೇನೆ. ನಾನ್ ಭವಿಷ್ಯ ಹೇಳಕ್ ನಾನು ಜ್ಯೋತಿಷಿ ಅಲ್ಲ ಭವಿಷ್ಯ ಅಲ್ಲ, ಈಗ ಸುಮ್ನೆ ಒಂದ್ ಇದ್ರಲ್ಲಿ ಹೇಳ್ತಾರೆ ಅಲ್ವಾ, ಈಗ ಸಿನಿಮಾ ಸಖತ್ತಾಗಿ ಓಡ್ಬೋದು ಗುರು. ಈಗ ನೀವೇ ಅನ್ಕೋತೀವಿ ಅಷ್ಟೇ, ಓಡ್ಬೋದು ಅನ್ಕೋತೀವಿ. ಹಿಂಗೆ ಓಡುತ್ತೆ ಅಂತ ಯಾರಾದ್ರೂ ಹೇಳೋಣ? ಜಾಕ್ ಜಾನಿ ಅವ್ರಿಗೆ ನೀವೇ ಯಾರು ಹೇಳಿ, ಜಾಕ್ ಜಾನಿ? ಯಾರು ನಮ್ಮ ಜಾಕ್ ಜಾಲಿ ಜಾಲಿ ಜಾಕ್. ಸೊ ಅವ್ರಿಗೆ ನೀವೇ ಹೇಳಿದ್ರಿ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರು ಎಲ್ಲಿ ಸ್ಟೇಜ್ ಮೇಲೆ. ಓಕೆನಾ, ಈಗ 3 ವರ್ಷದ ಹಿಂದೆನೆ ಇವ್ರು ಅಣ್ಣ ಪಕ್ಕ ಹೊಡಿತೀರ, 3 ವರ್ಷದಿಂದನೇ ಹೇಳಿದ್ದೆ ನಾನು ನಿನ್ಗೆ ಈ ಸರಿ 100% ಸಾಯ್ಬ ಬರುತ್ತೆ ಅಂತ. ಅದು ನನ್ನ ಸಿನಿಮಾ ಕೆಲ್ಸಗಾರನು. ಬಿಗ್ ಬಾಸ್ ಫಸ್ಟ್ ಟೈಮ್ ಸುಮ್ನೆ ಹೋಗಿದ್ದು, ಅಪ್ರೆಂಟಿಸ್ ನಾನು. ಇದ್ರಲ್ಲಿ ನಾನು ಪರ್ಮನೆಂಟ್ ವರ್ಕರ್. ಸಿನಿಮಾಲಿ ಗೊತ್ತಾಗ್ಬಿಡ್ತು, ಒಂದ್ ಶಾಟ್ ಇಟ್ರೆ. ವಿಜಯಣ್ಣ ಒಂದ್ ಶಾಟ್ ಇಟ್ಟಿದ್ರು, ಅವ್ರದ್ದು ಒಂದು ತೆಪ್ಪದ್ದು, ಮೋರಿಲ್ ತೆಪ್ಪದಲ್ಲಿ ಬರ್ತಾರೆ. ಅದಾದ್ಮೇಲೆ ಒಂದು ಕೇಕ್ ಹತ್ರ ಒಂದು ಚೆರ್ರಿಲಿ ಇದೇನೋ ಅಂತ ಕಿಡ್ನಿ ಸ್ಟೋನ್ ಅಂತ. ಅವಾಗ ಹೇಳಿದೆ ಈ ಸತಿ ನಿಂದೆ ಅಂತ ಅವಾರ್ಡ್. ಯಾಕಂದ್ರೆ ನನ್ಗೆ ಆ ಕೆಲ್ಸ ಗೊತ್ತು, ಬಿಗ್ ಬಾಸ್ ಕೆಲ್ಸ ಗೊತ್ತಿಲ್ಲಲ್ಲ. ಹೊಸಬ ಸುಮ್ನೆ ಅಪ್ರೆಂಟಿಸ್ ತರ ಹೋಗಿದ್ದು. ಹಂಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ಬಹುದು ಅನ್ನೋದು ನನಗೂ ಅಲ್ಲ, ಅಲ್ಲಿರೋ ಡೈರೆಕ್ಟರ್ ಕೂಡ ಗೊತ್ತಿರಲ್ಲ. ಅದು ನಿಜವಾಗ್ಲೂ ಗೊತ್ತಿಲ್ಲ. ಬೇಕಾದ್ರೆ ಪ್ರಕಾಶ್ ಸರ್ ಕೇಳಿ, ಗೊತ್ತಿರಲ್ಲ. ಈಗ ನೋಡಿ, ನಾನ್ ಬಂದಾಗ ಟಾಪ್ ಅಲ್ಲಿ ಯಾರೋ ಇದ್ರು, ನೆಗೆಟಿವ್ ಅಲ್ಲಿ ಯಾರೋ ಇದ್ರು. ಈಗ ನಿಮ್ ಬೈಗಳಲ್ಲೇ ಬರ್ತಾ ಇದೆ, ನೆಗೆಟಿವ್ ಯಾರೋ ಇದ್ರೆ, ಪಾಸಿಟಿವ್ ಅಲ್ಲಿ ಯಾರೋ ಇದ್ರೆ. ಮತ್ತೆ ನಿಮ್ ಪ್ರಕಾರ ಯಾರು ಇರ್ತಾರೆ? ಅಲ್ಲ ನಾವೇ ಹೇಳೋದಕ್ ಬರಲ್ಲ. ಮತ್ ನಾನ್ ಹೆಂಗ್ ಹೇಳಕ್ ಬರುತ್ತೆ? ನಾನೇನು ಮಹಾಜ್ಞಾನಿನಾ? ಅಲ್ಲ ಅಲ್ಲಿ ಒಳಗಡೆಗಿದ್ದು ಹೊರಗಡೆ ಬಂದು ನೋಡಿ, ಗೊತ್ತಾಗುತ್ತೆ. ಒಳಗಡೆಗಿದ್ದು ಆಟ ಆಡಿದಿರಿ. ಒಳಗಡೆ ಇದ್ದಾಗ ನನಗೆ ಒಳಗಡೆ ಗೊತ್ತಾಗ್ತಿದ್ರೆ ನಾನು ಯಾಕೆ, ಅಥವಾ ಆ ಟೈಮಲ್ಲಿ ನೆಗೆಟಿವ್ ಆಗಿದ್ದಾಗ ಅಶ್ವಿನಿ ಮ್ಯಾಮ್ ಜಾನ್ವಿ ಮ್ಯಾಮ್ ಜೊತೆ ಇರ್ತಿದ್ದೆ, ರಕ್ಷಿತನ್ ಜೊತೆನೆ ಇರ್ತಿದ್ದೆ. ನಾನು ನಿನ್ನಂಗೆ ಮನುಷ್ಯ ಅಲ್ವಣ? ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲ, ಪ್ರಶ್ನೆಗಳು ತುಂಬಾ ಇದೆ, ಬಟ್ ನಮ್ಮ PROs ಆಮೇಲೆ ಹಾಕೊಂಡ್ ಬಿಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲ